ನಮಸ್ಕಾರ ಕರ್ನಾಡು. ನಾವಿವತ್ತು ತೋಪಿನ ತಿಮ್ಮಪ್ಪ ಸನ್ನಿಧಿಯಲ್ಲಿ ಅಬ್ಬಲ್ವಾಡಿಯಲ್ಲಿರುವ ಈ ಸನ್ನಿಧಿಗೆ ನಾವು ಬಂದಿದ್ದೀವಿ. ಯಾಕೆ ಅಂದರೆ ಇಂದು ನಡೆದ ಅನ್ನ ಸಂದರ್ಪಣಾ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಊಟ ಸೇರಿದ್ದಾರೆ. ಆದರೆ ಯಾಕೆ ಲಕ್ಷಾಂತರ ಜನ ಬರೋ ಕಾರಣ ಏನು? ಈ ಊರಿನ ಇತಿಹಾಸ ಆಗಿರ್ಬೋದು, ಸನ್ನಿಧಿಯ ಇತಿಹಾಸ ಆಗಿರ್ಬೋದು. ನಾವೀಗ ಈ ಊರಿನ ಮುಖ್ಯಸ್ಥರ ಮನೆಗೆ ಹೋಗಿ ಅವ್ರ ಹತ್ರ ಸಲಹೆ ಪಡ್ಕೊಂಡು ಅವ್ರ ಹತ್ರ ಮಾಹಿತಿಗಳು ಪಡ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ವೀರಣ್ಣರು ಅಂತ. ಈ ಗ್ರಾಮದ ಯಜಮಾನರು, ಈ ದೇವರ ಅರ್ಚಕರು. ಆಗ್ಬಿಟ್ಟು ಈ ಊರನ್ನ ಸೇವೆ ಮಾಡ್ಕೊಂಡು ಕಾಲ ಕೇಳ್ತಾ ಇದ್ದೀವಿ. ಒಂದು ಶ್ರೀನಿವಾಸ ಮುಟ್ಟು ಅವ್ರ ಮಗ, ಕೆಲವೇ ಮಗ ಅಮರ್ ಅಂತೇಳಿ ಆಬಲವಾಡಿ ಗ್ರಾಮಕ್ಕೆ ನಾನು ಲಕ್ಷ್ಮೀದೇವಿ ಇದ್ದಪ್ಪ. ನಮ್ಮದು ಮೂಲ ಗ್ರಾಮ ಬಂದು ದೊಡ್ಡಂಗಡಿ ಗ್ರಾಮದಲ್ಲಿ ನಾವು ಇಲ್ಲಿ ಕಲಾಕಾರರಿಂದ ನಾವು ಲಕ್ಷ್ಮೀದೇವಿ ತಂದೆ ಇದ್ರು, ನಮ್ಮ ತಾತ ಇದ್ರು, ಈಗ ಆಯ್ಕೆ ಮಾಡ್ತಾ ಇದ್ದಾರೆ. ನಾವೀಗ ಇಲ್ಲಿ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಊರ ಹೆಸರು ಆಬಲವಾಡಿ ಅಂತ, ಮದ್ದೂರು ತಾಲೂಕು, ಕೊಪ್ಪ ಹೋಬಳಿ, ಮಂಡ್ಯ ಜಿಲ್ಲೆ. ಆಬಲವಾಡಿ ಅಂತ. ಇದು ಹಬ್ಬ ಮಾಡ್ತಿರಲ್ಲ, ಇದು ಎಷ್ಟು ವರ್ಷದಿಂದ ನಡೀತಿದೆ? ಇದು ಸುಮಾರು 823 ವರ್ಷ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ನಮಗೆ. ಆವತ್ತಿನಿಂದ ಇದು ಹಬ್ಬ ನಡ್ಕೊಂಡ್ ಬರ್ತಾ ಇದೆ. ಪ್ರತಿ ವರ್ಷ ನಡೆಯುತ್ತೆ, ಒಂದು ವರ್ಷ ನಿಂತಿಲ್ಲ. ಕೊರೋನಾದಲ್ಲೂ ಕೂಡ ಅರ್ಧ ರಾತ್ರಿ ಈ ಹಬ್ಬದ ವಿಶೇಷತೆ ಏನು? ಇಲ್ಲಿ ವಿಶೇಷತೆ ಅಂದರೆ ಯಾವಾಗಲೂ ಈ ದೇವರಿಗೆ ಪುಳಿಯೋಗರೆ ನೈವೇದ್ಯ. ಈ ದೊಡ್ಡದಾಗಿ ಹರಿ ಸೇವೆ ಅಂತ, ಹರಿ ಸೇವೆ ಶ್ರೀಹರಿಯಾದಿಂದ ದೇವಸ್ಥಾನವನ್ನು ವಿಷ್ಣು ರೂಪಿಯಾದಿಂದ ಹರಿ ಸೇವೆ. ಕೆಲವ್ರು ಗೊತ್ತಿಲ್ಲ, ಹರಿಸೇವೆ ಅಂತಾರೆ. ಇಲ್ಲ, ಹರಿಯ ಸೇವೆ. ಅದಕ್ಕೇನಪ್ಪ ಅಂದರೆ ಯಾವಾಗಲೂ ಪುಳಿಯೋಗರೆ ಈ ಥರ ಸಾಂಬಾರು, ಅನ್ನ ತವರೆ ಎಲೆಯಲ್ಲಿ ಬಡಿಸೋದು ಇಲ್ಲಿ ಒಂದು ಕುಲ ಪದ್ಧತಿ. ಕಲಿಯುಗದ ಅಂತ್ಯದಲ್ಲಿ ಶ್ರೀಮನ್ ಮಹಾವಿಷ್ಣು ಭೃಗುಮಾರ ಋಷಿಗಳು ಅವ್ರಿಗೆ ಒದ್ರೊಂಡ್ಬಿಟ್ಟು ಭೂಮಿಗಿಳಿದಾಗ ಲಕ್ಷ್ಮೀ ಅಂತ ಕೂತ್ಕೊಂಡು ಅವನು ಭೂಮಿ ಸ್ಪರ್ಶ ಆದಾಗ, ಭೂಮಿ ಸ್ಪರ್ಶ ಆದ ತಕ್ಷಣ ಹಸು ನಿದ್ರೆ ಸ್ಟಾರ್ಟ್ ಆಗ್ಬಿಡ್ತಿದ್ದೆ ಅವನಿಗೆ. ದೇವತೆಗಳು ಭೂಮಿ ಸ್ಪರ್ಶ ಆಗೋಗಿಲ್ಲ. ಅದಕ್ಕೆ ಏನಾದ್ರು ಒಂದು ದೇವ್ರು ಇಳ್ಕಿದ್ರೆ ರಾಗಿ ಭತ್ತ ಉಯ್ತೀವಿ ನಾವು, ಧಾನ್ಯಗಳ. ಆಗೇನಾಗೋಗ್ತದೆ, ಅವನಿಗೆ ಹಸು ಜಾಸ್ತಿ ಆದಾಗ ಆ ಹುಣಸೆ ತೋಪಿದು ದೊಡ್ಡದಾದ ಹುಣಸೆ ತೋಪು, ಮಹಾರಿ ತೋಪು. ಆ ತೋಪಲ್ಲಿ ಹುಣಸೆಕಾಯಿ ಎಲ್ಲ ಜೋರು ತಾಳ್ತಾ ಇದ್ವಲ್ಲ, ಅವನ್ನ ಕಿತ್ತು ಕಲ್ಲಲ್ಲಿ ಗೆಚ್ಚಿ ತಿನ್ನಕ್ಕೆ ಹಾಕೊಳ್ಳೋಕ್ಕೆ ಒಂದು ತವರೆ ಎಲೆ ಕಿತ್ಕೊಂಡು ಹಾಕೊಳ್ಳೋದಲ್ಲಿ ಆ ತವರೆ ಎಲೆ ಮೇಲೆ ಹಾಕೊಂಡು ತಿನ್ನಕ್ಕೆ ಹೋಗ್ತಾರೆ. ಆಗ ನೆಲಕ್ಕೆ ಕೂತ್ಕೊಳ್ಳೋಕೆ ಬರ್ತಾರಲ್ಲ ಅಂತ ಭೂದೇವಿ ಉತ್ತದ ಆಕಾರದಲ್ಲಿ ಬರ್ತಾ ಅವಳು ಪೀಠ ನಿರ್ಮಾಣ ಮಾಡ್ತಾರೆ. ಅದ್ರ ಮೇಲೆ ಕುಂತ್ಕೊಂಡು ತನ್ನ ಹಸುವನ್ನ ದಿಗಿಸ್ಕೊಳ್ಳೋಕ್ಕೋಸ್ಕರ ಹುಣಸೆ ಹುಳಿನ ತಿಂತಾ ಇರ್ತಾನೆ, ಹಣ್ಣನ್ನು ಚುಟ್ಟನ್ನು. ಆಗ ನಾರದರು ಪ್ರತ್ಯಕ್ಷವಾಗಿ, ನೀನು ಯಾಕಪ್ಪ ಇಲ್ಲಿ ಭೂಮಿ ಸ್ಪರ್ಶ ಮಾಡ್ಕೊಂಡೆ? ನೀನು ಬಂದದ್ದೇ ಉದ್ದೇಶನೇ ಬೇರೆ, ಅವರು ಋಷಿಗಳು ನಿಮ್ಮ ಎದೆಗೆ ಒದ್ದದ್ದೇ ಬೇರೆ. ಮುಂದೆ ನೀವು ಕಲಿಯುಗದಲ್ಲಿ ಕಾಶಿಯಾಗಿ ನೀನಲ್ಲಿ ತಿರುಪತಿಯಲ್ಲಿ ನಿನಗೋಸ್ಕರ ಪದ್ಮಾವತಿ ಕಾಯ್ತಾ ಇದ್ದಾಳೆ, ಬಕಳಾದೇವಿ ಆಶ್ರಮಕ್ಕೆ ಹೋಗ್ಬೇಕು ನೀನು. ಅವ್ರ ಹಿಂದೆ ನೀನು ಎಲ್ಕ ಅವ್ರಿಗೆ ಹೊರ ಕೊಟ್ಟಿದ್ದೆ, ಅವೆಲ್ಲ ತೀರಿಸ್ಬೇಕು. ಅದಕ್ಕೋಸ್ಕರ ನೀನು ಮೂಡ್ಲಾಗಿ ಹೋಗು, ನೀನು ಮೂಡಂಗಿರಿಯಪ್ಪ ಅಂತ ಹೆಸರಾಗ್ತೀವಿ ಅಂತ ಅವ್ರಿಗೆ ಇದನ್ನೆಲ್ಲ ಜ್ಞಾಪಕ ಶಕ್ತಿ ನೆನೆಸಿದ ಮೇಲೆ ಅವನು ಅಲ್ಲಿ ತಿರುಪತಿಗೆ ಹೋಗಿ ಅಲ್ಲಿ ಚೋಳರಾಜ ಸ್ಥಾನದಲ್ಲಿ ಅವೆಲ್ಲ ನಡೀತಲ್ಲ, ಇನ್ನೇನೇನು. ಆಗ ಶ್ರೀನಿವಾಸ ಅಂತ ಹೆಸರಾಯಿತು. ಇದು ಈ ತೋಪ್ನಲ್ಲಿ ಈ ಉತ್ತದ ಆಕಾರದಲ್ಲಿ ಪೀಠ ನಿರ್ಮಿಸಿದ್ದು ಹಂಗೆ ಇತ್ತದು, ಅದೇನು ಕಳಿಸಿರ್ಲಿಲ್ಲ. ಹಿಂದೆ ಯಾರೋ ಇಲ್ಲಿ ಬ್ರಾಹ್ಮಣರು ಇದ್ರು ನಮ್ಮೂರಿನಲ್ಲಿ, ಜೈನರು ಬ್ರಾಹ್ಮಣರು ಗುರುಗಳು ಶಂಕರಾಚಾರ್ಯರು ಒಂದು ಕಾಲದಲ್ಲಿ ಈ ಮಾರ್ಗವಾಗಿ ಬರಲಾಗಿ ಅದನ್ನು ಗುರುತಿಸಿ ಇಲ್ಲೇನೋ ಒಂದು ವಿಶೇಷ ಇದೆ ಹಿಂದೆ ನಡೆದಿರೋದು, ಅದರಿಂದ ಇದೊಂದು ಪುಣ್ಯ ಸ್ಥಳ. ಈ ಸ್ಥಳ ನೀವು ಶನಿವಾರ ಇದಕ್ಕೆ ಅಭಿಷೇಕ ಮಾಡಿ, ಪುಳಿಯೋಗರೆ ಅಭಿಷೇಕ ಮಾಡಿ, ಪೂಜೆ ಮಾಡಿ, ನಿಮ್ಗೆ ಒಳ್ಳೇದಾಯ್ತೆ, ಈ ಜಾಗದಲ್ಲಿ ಊರು ಬೆಳೀತಿದೆ ಅಂತ ಅವರು ಭರವಸೆ ನೀಡಿದ್ರು. ಸ್ವಲ್ಪ ದಿನ ಹಂಗೆ ಅವ್ರು ಮಾಡ್ಕೊಂಡು ಹೋದ್ರು. ಬ್ರಾಹ್ಮಣರು ಈ ಊರು ಬಿಟ್ಬಿಟ್ರು, ವೈಷ್ಣವರು ಬಂದರು. ಈ ಪಕ್ಕದಲ್ಲಿ ಒಂದು ತಿಮ್ರಾಪುರ ಅಂತ ಒಂದು ಊರಿದೆ, ಅಲ್ಲಿ ಅವರು ವೈಷ್ಣವರು ಇದ್ರು. ಅಲ್ಲಿ ಆಂಜನೇಯ ದೇವಸ್ಥಾನ ಮಾಡ್ಕೊಂಡಿದ್ದವರು ತಿರುಗಿ ಇಲ್ಲಿಗೆ ಬಂದರು ಈ ಊರಿಗೆ. ಅವ್ರ ಗುರುಗಳು ರಾಮಾನುಜಾಚಾರ್ಯರು ಬಂದರು ಅಲ್ಲಿಗೆ. ಹಿಂದೆ ಶಂಕರಾಚಾರ್ಯ ಹೇಳಿದ್ರು ಇಲ್ಲಿ ಪೂಜೆ ಮಾಡ್ತಾ ಇದ್ರು, ಬ್ರಾಹ್ಮಣರು ಇದ್ರು ಅಂದಾಗ ನೀವು ಅಷ್ಟೇನೆ ಇದನ್ನು ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾವು ಈ ಊರಿನವರಲ್ಲ, ವಲಸೆ ಬಂದವರು ಅಕ್ಕಿ ಹೆಬ್ಬಳ್ಳ ಹತ್ರ, KR ಪೇಟೆ ಪಕ್ಕ ಅಕ್ಕಿ ಹೆಬ್ಬಳ್ಳು ಅಂತಿದೆ. ಅಲ್ಲಿ ದೊಡ್ಡೇಗೌಡ ಅನ್ನೋದು ಒಂದು ಕುಟುಂಬ, ಅವರು 6 ಜನ ಅಣ್ಣ ತಮ್ಮದಿರು, 7 ಜನ. ಅವರೇನೋ ಕಾರಣಾಂತರವಾಗಿ ಆ ಊರಿನ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿನ ತಡಿನಾರ್ದೇನೋ
ತಮ್ಮ ಮಾನಸಿಕವಾಗಿ ಹಿಂಸೆಯಿಂದಲೋ ಅವರು ಈ ಕಡೆ ಬಂದ್ಬಿಟ್ರು. ಇಲ್ಲಿ ಬಂದು ಎಲ್ಲಾದರೂ ಸೇರ್ಕೋಬೇಕು ಅಂತ ಜಾಗ ಹುಡುಕ್ಬೇಕಾದ್ರೆ ಈ ಹುಣಸೆ ತೋಪಲ್ಲ ದೊಡ್ಡಗೌಡ ಅನ್ನೋ ಮನೆಗಿದ್ದಾಗ ಆ ದೇವರು ಕನಸಿನಲ್ಲಿ ಬಂದು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರೆಯ, ನಿನ್ನ ಕುಲ ಏನೋ ಬೆಳೆಸ್ತೀನಿ, ನನಗೆ ಸೇವೆ ಮಾಡ್ಕೊಂಡು ನನಗೊಂದು ಗುಡಿ ಗೋಪುರ ಕಟ್ಕೊಂಡಿರಿ ಅಂತ ಹೇಳಿದಾಗ ಆಗೇನಾಗ್ತು, ಬೆಳಿಗ್ಗೆ ಎದ್ದು ನೋಡ್ದ ಅವನು ಎಚ್ಚರ ಆದ ತಕ್ಷಣ ಯಾರು ಇರಲಿಲ್ಲ, ಒಬ್ಬ ದನ ಮೇಯಿಸ್ತಾ ಇದ್ದ ಹುಡುಗ. ಆ ಹುಡುಗನ ಕರೆದ್ರು, ಬಾಪ ಇಲ್ಲಿ ಯಾವ್ದಾದ್ರು ದೇವಸ್ಥಾನ ಇದೆ. ಇಲ್ಲ ಸ್ವಾಮಿ, ನಮ್ಮ ಐನೋರು ಪೂಜೆ ಮಾಡ್ತಾರೆ, ನಾವು ಅವ್ರ ಮನೇಲಿ ಆಳಿದ್ದೀವಿ. ಏನು ಪೂಜೆ ಮಾಡೋರು? ಶನಿವಾರ ಪುಳಿಯೋಗರೆ ಮತ್ತು ಏನಾದರೂ ಸಿಹಿ ಪೊಂಗಲ್ಲು ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ ಅಂದಾಗ, ಆಯ್ತು ಕಣಪ್ಪ ಹೋಗಲಿ, ನಾನು ಪೂಜೆ ಮಾಡಿಸ್ಬೇಕು, ನಿಮ್ಮ ಐನೋರ್ಗೆ ಹೇಳು, ಈಗ ನಾನೇನು ತಂದಿಲ್ಲ, ಬಂದ್ಬಿಟ್ಟಿದ್ದೀನಿ, ನಾವು ವಲಸೆ ಬಂದು ಈಗಿಂತ ಕಡೆ ಒಂದು ಕಡೆ ಇದ್ದೀವಿ, ಜಾಗಕ್ಕೆ ಅಂತ ಬಂದೆ, ಈ ರೀತಿ ನನಗೆ ಸ್ವಪ್ನದಲ್ಲಿ ಹೇಳ್ದಂಗೆ ಆಗ್ತು ಅಂದಾಗ ಹರಿಜನದ ಮನೇಲಿ ಅಕ್ಕಿ ತರಿಸಿ 500 ಮನೆಗೆ ಕೊಟ್ಟು ತೆಳಗೆ ಮಾಡಿಸಿ ಆ ಪ್ರಸಾದನ ತನ್ನ ತಮ್ಮ ತನ್ನ ತಂಗಿ ಇವರಿಗೆಲ್ಲ ತಗೊಂಡೋಗಿ ಕೊಟ್ಟ. ಆ ಒಂದು ಪದ್ಧತಿಲಿ ಇವತ್ತು ನಾವು ಮೊದಲನೇ ರಿಸರ್ವ್ ಮಾಡಿದ್ರೆ ಹರಿಜನದ ಮನೆ ಅಕ್ಕಿನೇ ತೆಳಗೆ ಕೊಡೋದು. ಯಾಕೆ ಅವತ್ತು ನಮ್ಮ ಹಿರಿಯರು ಮಾಡಿದ್ರಲ್ಲ, ಒಂದು ಸಣ್ಣದಾದ ಒಂದು ಗುಡಿ ಗೋಪುರ ಮಾಡಿ ಹರಿಶೇವೆ ಅಂತ ಮಾಡ್ಕೊಂಡು ಬಂದು, ಅವನು ಹುಣಸೆ ಹಣ್ಣ ತಿಂದದಕ್ಕೋಸ್ಕರ ಪುಳಿಯೋಗರೆ, ಹುಳಿ ಮಿಶ್ರವಾದ ಸಾರು, ಬರೀ ಬೇಳೆ, ಧನಿಯಾ ಪುಡಿ, ಬೆಳ್ಳುಳ್ಳಿ ಒಗ್ಗರಣೆ, ಅಪ್ಪಟ ಹುಚ್ಚಳ್ಳೆಣ್ಣೆ, ಇಷ್ಟು ಮಾತ್ರ ಸಾರ್ಗೆ ಹಾಕೋದವು, ಬೇರೆ ಏನೂ ಹಾಕಲ್ಲ. ಅದರಲ್ಲಿ ಸಿಹಿ ಪೊಂಗಲ್ ಮಾಡ್ತೀವಿ, ಸ್ವಲ್ಪ ಎಡೆಗೆ ಮಾಡಬೇಕು, ದಾಸಪ್ಪು ಅಂತ ಎಡೆಗೆ. ಇದು ಪ್ರತಿ ಶನಿವಾರನೂ ಇಲ್ಲಿ ಪ್ರಸಾದ ಕೊಡ್ತಾರಾ? ಪ್ರತಿ ಶನಿವಾರ ಎಲ್ಲ ಪ್ರತಿದಿನನೂ ಪುಳಿಯೋಗರೆನೇ ಜಾಸ್ತಿ ಇಲ್ಲಿ, ಸಿಹಿ ಪೊಂಗಲ್ ಕಮ್ಮಿ, ಬರೀ ಪುಳಿಯೋಗರೆ. ನಾವು ಅದನ್ನು ಹುಳಿಯನ್ನ ಅಂತೀವಿ. ಅದು ಈಗಲೂ ನಡ್ಕೊಂಬತ್ತಾ ಇದೆ. ಏನಾದ್ರು ಒಂದು ಮಾಡಬೇಕು ಅಂದರೆ ಒಂದು ವರ್ಷದಲ್ಲಿ 2 ಸಾವಿರ 3 ಸಾವಿರ ನಮ್ಮ ಪ್ರೀತಿ ಬಂದರೆ ಪುಳಿಯೋಗರೆ ಮಾಡಿಸ್ಬೇಕು 500 ಮನೇಲಿ. ಅದನ್ನು 4 ಜನ ತಗೊಬಂದು ಕೊಡ್ತೀವಿ. ಅಲ್ಲೂ ದೇವಸ್ಥಾನ ಅಂತ ಬಂದಂಥ ಭಕ್ತಾದಿಗಳೆಲ್ಲ ಕೊಡ್ತಾರೆ. ಇಲ್ಲಿ ನಾವು ಮನೆಗೆ ತಗೊಬಂದು ಒಂದು 4 ಜನ ಕೊಡ್ತೀವಿ. ಇದು ನಮ್ಮ ವಾಡಿಕೆ. ಆ ದೇವರಿಗೆ ಯಾವ ಒಡವೆ ವಸ್ತ್ರ ಏನು ಕೇಳೋದಿಲ್ಲ. ಏನೇ ಕಷ್ಟ ಬಂದರೂ ಅನ್ನದಾನ ಮಾಡಬೇಕು. ಅಣ್ಣ ಹೇಳೋದು ಇವಾಗ ಪಂಕ್ತಿಲಿ ಮುಂದೆ ಗುಡಿ ಮುಂದೆ ದೇವ್ರ ಸಂಚಾರ ಹಂಗೆ ಇದೆ. ಅದ್ರ ಬಗ್ಗೆ ಕೇಳೋಣ. ಎಷ್ಟು ದಿನ ಹಂಗೆ ಇರುತ್ತೆ? ಯಾವಾಗಿಂದ ಆ ಪದ್ಧತಿ? ಈಗ ಆದ್ರೆ 1 ವಾರ ಎತ್ತಲ್ಲ ಇದೆ ಮುಂದೆ. ನಾವು 1 ವಾರ ಎತ್ತುವಂಗಿಲ್ಲ. ಹದ್ದು, ಕಾಗೆ, ಪಕ್ಷಿಗಳು, ಪ್ರಾಣಿಗಳೆಲ್ಲ ಅದನ್ನ ತಿನ್ಬೇಕು. ಬಿಟ್ಟಿರ್ತಿದಲ್ಲ, ಉಳಿದಿರ್ತಲ್ಲ, ಹೆಚ್ಚಾಗಿ ಬಡಿಸ್ತೀವಿ. ಒಂದೇ ಸಲ ಅನ್ನ ಬಡಿಸೋದು ಇಷ್ಟ, ಯಾರು ಎಟಕು ಅನ್ಬಾರ್ದು. ಅದನ್ನ ಬಿಟ್ಟಿರ್ತಾರೆ, ಅದ ಪ್ರಾಣಿಗಳೆಲ್ಲ ತಿನ್ಬೇಕಾದ್ರೆ ಮುಂದೆ ಹಿಂದ್ಗಡೆ ಜನ ಗೋರ ಹಾಕ್ಬಿಡ್ತೀವಿ. ಮುಂದ್ಗಡೆ ಈಗ ನಾಳೆ ಶನಿವಾರ ಒಂದು ದರ್ಶನ ಇದೆ, ಶುಕ್ರವಾರ ಗೋರ ಹಾಕಿಸ್ತೀವಿ. ಅದ ಮುಂದ್ಲೆಲೆ ಎತ್ತುವಂಗಿಲ್ಲ. ಅವತ್ತು ಏನಪ್ಪ ಅಂದ್ರೆ ಹಸುವಿನಿಂದ ಈ ಭೂಮಿಗೆ ಬಂದು ಇಳಿದಕ್ಕೋಸ್ಕರ ಅನ್ನದಾನ ಮಾಡಬೇಕು. ಹುಣಸೆ ಹಣ್ಣು ತಿಂದಿದ್ಕೊಂಡು ಉಳಿಪುವಾದ ಪದಾರ್ಥನ ನೈವೇದ್ಯ ಇಡಬೇಕು. ಇದು ಇಲ್ಲಿ ವಾಡಿಕೆ. ಮಾಜಿ MLA ಸಚಿವರಾಗಿದ್ದ DC ತಮ್ಮಣ್ಣವರು ಈ ಊರ ದೇವರು, ಈ ಊರಿನಿಂದ ಅಲ್ಲಿ ವಲಸೆ ಹೋಗಿರೋರು. ಆ ದೇವಸ್ಥಾನ ಸ್ವಲ್ಪ ಶಿಥಿಲವಾಗಿ ಹೋಗ್ಬಿಟ್ಟಿತ್ತು. ಜೀರ್ಣೋದ್ಧಾರ ಮಾಡಿದ್ದು ಹಳೆ ಹಿಂದೆ ಕಟ್ಟಿದ್ದಂಥ ದೇವಸ್ಥಾನ ಸ್ವಲ್ಪ ಶಿಥಿಲವಾಗಿತ್ತೆಲ್ಲ. 2007-8ರಲ್ಲಿ DC ತಮ್ಮಣ್ಣವ್ರು ಬಂದು ಅವ್ರು ಕೋಟ್ಯಾನುಗಟ್ಟಲೆ ಡೊನೇಷನ್ ವಸೂಲು ಮಾಡಿ ನಮ್ಮ ಸಹಕಾರವನ್ನು ತಕೊಂಡು ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು. ಇದು ಹರಿಸೇವೆ ಅಂತೂ ಆಗಿನಿಂದ ನಡ್ಕೊಬತ್ತಾರೆ. ಇದೇ ನಾವೇ ಒಂದು ವರ್ಷ ನಿಲ್ಲಿಸುವಂಗಿಲ್ಲ, ಯಾವ ಕಾರಣದಿಂದ ನಿಲ್ಲುವಂಗಿಲ್ಲ. ಹರಿಸೇವೆ ನಮ್ಮಲ್ಲಿ ಎಷ್ಟೇ ಪಾರ್ಟಿ ಇದ್ರು ಅಲ್ಲೆಲ್ಲ ಒಂದಾಗಿ ಮಾಡ್ತೀವಿ. ಸಣ್ಣ ಮಕ್ಕಳು ಅಲ್ಲಿ ಎಲೆಕ್ಷನ್ ನಡೀತಾ ಇದ್ರೆ ಇಲ್ಲಿ ನಾವು ಕಾರ್ಯ ಮಾಡ್ತೀವಿ. ನಮಗೆ ರಾಜಕೀಯ ಲೆಕ್ಕಕ್ಕೆ ಇಲ್ಲ. ಇಲ್ಲ, ಅದಕ್ಕೆ 2 ದೇವರು ಇದೆ. ಪಕ್ಕದ ಊರು ಮದ್ದನ ಟೀಮ ಅಂತ ಒಂದು ದೇವ್ರು ಕರೆಸ್ತೀವಿ. ನಮ್ಮೂರ್ನವೇ ಲಕ್ಷ್ಮೀ ದೇವಿ, ಬಂಗದಕಟ್ಟೆ ಅಮ್ಮ ಅಂತ, ಅವು ಗ್ರಾಮ ದೇವತೆಗಳು ಈ ಊರ್ನ. ತಿಮ್ಮಪ್ಪನ ಒಂದು ತಂಗಿ ಅಂತ ವಾಡಿಕೆ ಪ್ರಕಾರ. ಲಕ್ಷ್ಮೀನೆಯ ಆದ್ರೂ ಈ ಒಂದು ದೇವತೆಗಳ ವಾಡಿಕೆ ಪ್ರಕಾರ ತಂಗಿ ಅಂತಾರೆ. ಹೆಂಡತಿಗೆ ಯಾವ ದೇವ್ರನ್ನು ಹೋಲಿಸಲ್ಲ, ಅದಕ್ಕೋಸ್ಕರ ತಂಗಿ ಅಂತ 2 ದೇವರಿವೆ. ಈ ಅಬ್ಬಲ್ವಾಡಿ ಅಂದ್ರೆ ಅರ್ಥ, ಈ ಊರ ಅರ್ಥ ಯಾಕೆ ಗೊತ್ತು ಅಂತ ಒಂದು ಚಿಕ್ಕದಾಗಿ ಹೇಳ್ಬೋದಾ? ಈ ಪಕ್ಕದಲ್ಲೊಂದು ಹೊಸಕಾವಿ ಅಂತಿದೆ, ಅಲ್ಲಿ ಬ್ರಾಹ್ಮಣರು ಇದ್ರಂತೆ. ನಮ್ಮೂರಿನಿಂದ ಬ್ರಾಹ್ಮಣರ ಮಗಳು ಅವ್ರ ಊರು ಕೊಟ್ಟಿತ್ತಂತೆ. ಅವನು ಹೊಸ ತಂದಲ್ಲಿ ಬಿಟ್ಬಿಟ್ಟು ಅತ್ತೆ ಮನೆ ಬಂದು ಸೇರ್ಕೊಳ್ಳೋನಂತೆ. ಆ ಹಸುವಾಗ ಉತ್ತುತ್ತ ಹಾಲು ಕರೆದ್ಬಿಡೋದು. ಆಮೇಲೆ ಅವ್ರು ಒಂದು ಪರೀಕ್ಷೆ ಮಾಡಿದಾಗ ಹಾಲು ಇಲ್ಲಿ ಕರೀತೆ ಅಂದಾಗ ಹೋಗಿ ಇಲ್ಲಿ ಈ ಒಂದು ಇದು ಶಂಕರಾಚಾರ್ಯ ಹೇಳಿದ್ರು ನಮಗೆ ಇಲ್ಲಿ ಮಹತ್ವ ಇದೆ, ಅದಕ್ಕೋಸ್ಕರ ಕರೀತಿದೆ ಬಿಡಿ ಅಂದ್ಬಿಟ್ಟು ಹೊಸ ಓದಕ್ಕೆ ಹೊಸಕಾವಿ ಅಂತ ಇಟ್ಟು ಹಾಲು ಕರಕ್ಕೆ ಆಬಲ್ವಾಡಿ ಅಂತ. ಹಿಂದೆ ಒಂದು ಕಾಲದಲ್ಲಿ ಅಬ್ದುಲ್ವಾಡಿ ಅಂತ ಇತ್ತಂತಿದ್ದು ಆ ಸಾವಿರಿದ್ದಾಗ. ಇದನ್ನ ಆಬಲ್ವಾಡಿ ಅಂತ ನಾಮಕರಣ ಮಾಡ್ಕೊಂಡು ಇಲ್ಲಿ ಜೇನಗರಿದ್ದವರು ಬ್ರಾಹ್ಮಣರು ಎಲ್ಲ ಹೊರಟೋದ್ರು. ನಮ್ಮ ಒಂದು ಸಂಖ್ಯೆ ಪ್ರಬುದ್ಧವಾಗಿ ಬೆಳೆದು ಇವತ್ತು ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಾವೆ. ಭಕ್ತಾದಿಗಳು ಲಕ್ಷಾಂತರ ಗಟ್ಟಲೆ ಬರ್ತಾರೆ. ಈ ವರ್ಷದ ನೆನ್ನೆ ಬೆಳೆದಂಥ ಶನಿವಾರ 142 ಕ್ವಿಂಟಾಲ್ ಅಕ್ಕಿ ಬಂದಿದೆ. ಅಲ್ಲಿದಲ್ಲಿಗೆ ತಿರೋಗಿದೆ. ಇನ್ನೂ ಒಂದು 80 ಕ್ವಿಂಟಾಲ್ ಬಿಟ್ಟಿದೆ. ಹೊರಗಡೆಯಿಂದ ಭಕ್ತಾದಿಗಳ ಅಕ್ಕಿ ಪ್ರತಿಯೊಂದು ದಾನ ಮಾಡ್ತಾರೆ. ಅನ್ನಕ್ಕೆ ಸಂಬಂಧಪಟ್ಟಂಥ ವಸ್ತುನೇ ದಾನ ಮಾಡೋದು. ಇನ್ನು ಧನ ಧಾನ್ಯ, ಒಡವೆ, ಚಿನ್ನ ಏನೂ ಅದು ಕೇಳೋದಿಲ್ಲ. ಇದು ಸಾಂಬಾರ್ನ ಅಣ್ಣ ಹೇಳಿದ್ರು ಈ 25 ಬಕೆಟ್ ಅಲ್ಲಿ ಮಾಡಿರ್ತೀವಿ ಅಂತ. 25 ಪಾತ್ರೆ ಅಂದ್ರೆ ಒಂದು ಪಾತ್ರೆ 6,000 ಜನಕ್ಕಾಗೂ ಸಾಂಬಾರು. ಅಲ್ಲಲ್ಲ, ಅದು ನಂಬರು
ಬೇಕು ಅಂತಾನೆ ಅಷ್ಟು ಇಡೋದಾ ಇಲ್ಲಾಂದ್ರೆ ನೀವು ಸುಮ್ಮನೆ ಅಷ್ಟು ಅಷ್ಟು ಸಾಲಿಲ್ಲ ಸಾರು. ಅಲ್ಲ ಅದಕ್ಕೇನೋ ಇದಿಲ್ಲ ಅಲ್ವಾ, ಲಿಮಿಟ್ ಇಲ್ಲ. ಲಿಮಿಟ್ ಇಲ್ಲ, ನಾವು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. 20 ಮಾಡಿದ್ದು, ಈ ವರ್ಷ 25 ಮಾಡ್ದು ಹಂಗೂ ಸಾಲ, ನಾಳೆ ಮುಂದೆ 30 ಮಾಡ್ತೀವಿ. ಜನಸಂಖ್ಯೆ ಜಾಸ್ತಿ ಆಯ್ತಾ ಇರ್ತದೆ. ಜನಸಂಖ್ಯೆ ಹೌದು ಹೌದು ಹೌದು. ಇದು ಯಾವಾಗ ಶುರು ಆಗೋದಣ್ಣ ಈ ಹಬ್ಬ ಶುರು ಆಗೋದು? ಆಷಾಢ ಮಾಸ ಮೊದಲನೇ ವಾರ, 2ನೇ ವಾರ ಆಷಾಢ ಮಾಸದಲ್ಲಿ. ಆಷಾಢ ಏನ್ ಅನ್ಸ್ತೋಣ ಈ ಸಲ ಹಬ್ಬ ಹೆಂಗಿತ್ತು, ಚೆನ್ನಾಗಿತ್ತ? ಇಲ್ಲ ಸರ್, ನಮ್ಮ ಊರು ಇಲ್ಲಿ ಹುಟ್ಟದೆ ಪುಣ್ಯ. ಈ ಊರಿನಲ್ಲಿ ಎಷ್ಟೇ ಪಾರ್ಟಿ ಇರುವೆ ಒಗ್ಗಟ್ಟಿನಿಂದ, ಸಣ್ಣ ಮಕ್ಕಳಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆ ಹಿಡಿದು ಜಾತಿ ಬೇರೆ ಇಲ್ಲದೆ ಈ ಎರಸವೆ ಮುನ್ನ ದೇವ್ರ ಕಾರ್ಯ ಮಾಡ್ತೀವಿ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ನಡೆಯಲ್ಲ. ಸದ್ಯ ಕರ್ನಾಟಕ ಅಂತ ಹೇಳ್ಬೋದು, ಜನ ಜಾಸ್ತಿ ಸೇರ್ಬೋದು. ಈ ತವರಿಯಲ್ಲೇ ಊಟ ಕರ್ನಾಟಕದಲ್ಲಿ ಎಲ್ಲೂ ಕೊಡಲ್ಲ. ಅದರಿಂದ ಈ ಊರಿನಲ್ಲಿ ಹುಟ್ಟದಂಥ ಮನುಷ್ಯ ಮುಕ್ತಿ ಸಿಗ್ತದೆ, ಆತ್ಮಕ್ಕೆ ಶಾಂತಿ ಸಿಗ್ತದೆ. ನಾವಂತೂ ಭಾವಿಸ್ತಾವೆ ಆ ರೀತಿ. ಎಲ್ಲ ಊರಿಗೂ ಒಂದು ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಗ್ರಾಮದಲ್ಲಿರೋದು ನಮ್ಮ ಪುಣ್ಯ ಅಂತ. ಇಲ್ಲಿ ಟೆಸ್ಟ್ ಮಾಡಿದ್ದೀವಿ, ತೋಪನ್ ತಿಮ್ಮಪ್ಪ ಸೇವಾ ಟೆಸ್ಟ್. ಅದರಲ್ಲಿ 12 ಜನ ಯಜಮಾನರು, 12 ಜನ ಟೆಸ್ಟ್, 24 ಜನ ಈ ಊರಿನ ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀವಿ. ಮಾಂಸಾಹಾರಿ ದೇವತೆ ಬೆಂಕನಗಟ್ಟೆಮ್ಮ. ಲಕ್ಷ್ಮೀ ದೇವಿ ಸಸ್ಯಾಹಾರಿ ದೇವತೆ. ಮದ್ದನಗಟ್ಟೆಮ್ಮ ಬೆಂಕನಗಟ್ಟೆಮ್ಮ ಇಬ್ರು ಲಕ್ಷ್ಮೀ ದೇವಿ 3 ಜನ ಅಕ್ಕ ತಂಗಿಯರು. ಇವರು ತೋಪನ್ ತಿಮ್ಮಪ್ಪನ ತಂಗಿ.